ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು. ಆ್ಯಕ್ಚುಲಿ ನನ್ನ ಮಗಳ ಹಾಲಿಡೇ ಇವತ್ತಿಗೆ ಲಾಸ್ಟ್. ನಾಳೆ ಬಿಡಕ್ಕೆ ಹೋಗಬೇಕು ಅವಳನ್ನ. ಸೊ ಅದಕ್ಕಾಗಿಯೇ ಮಧ್ಯಾಹ್ನ ಆದಿತ್ಯ ಹೋಟ್ಲಿಗೆ ಬಂದಿದ್ವಿ. ಬಿರಿಯಾನಿ ಬೇಕು ಅಂತ ಕೇಳಿದ್ಲು. ಸೊ ಅದಕ್ಕಾಗಿ ಮಧ್ಯಾಹ್ನನೇ ಬಂದಿದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು, ಮತ್ತು ರಾತ್ರಿಗೆ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಅವಳಿಗೆ. ಬಟ್ಟೆ ಪರ್ಚೇಸ್ ಮಾಡಬೇಕಾಗಿತ್ತು, ಮತ್ತು ಬೇರೆ ಐಟಮ್ಸ್ ಎಲ್ಲನೂ ಪರ್ಚೇಸ್ ಮಾಡಬೇಕಾಗಿತ್ತು. ಅವಳದು ರಿಫಿಲ್ಲಿಂಗ್ಸ್ ಎಲ್ಲ ಮಾಡ್ಕೊಬೇಕಿತ್ತು ಮತ್ತೆ. ಸೊ ಅದಕ್ಕಾಗಿ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊಬೇಕಿತ್ತು. ಮತ್ತು ರಾತ್ರಿಗೂ ಆಗೋದಿಲ್ಲ, ಲೇಟ್ ಆಗೋಗುತ್ತೆ, ಪ್ಯಾಕಿಂಗ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಹೋಗಿದ್ವಿ ಇವತ್ತು. ನಾವು ಯೂಶಲಿ ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು. ಯೂಶಲಿ ಹೋಗ್ತಾ ಇರ್ತೀವಿ. ಈ ನಡುವೆ ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ. ಸೊ ಅದಕ್ಕಾಗಿ ಆದಿತ್ಯ ಹೋಟ್ಲಿಗೆ ಹೋಗಿದ್ವಿ ಮಧ್ಯಾಹ್ನ. ಅವಳಿಗಿಲ್ಲಿ ಇಷ್ಟ ಬಿರಿಯಾನಿ ಇಷ್ಟ. ಎಲ್ಲೋದ್ರೂ ಅವಳು ಯೂಶಲಿ ತೊಗೊಳೋದು ಮಟನ್ ಬಿರಿಯಾನಿನೇ, ಚಿಕನ್ ಬಿರಿಯಾನಿ ಯಾವುದು ತೊಗೊಳೋದಿಲ್ಲ. ನನ್ನ ಮಗಳು ಪ್ಲೇನ್ ರೈಸ್ ಅಂದರೆ ಬಿರಿಯಾನಿ ರೈಸ್ ತೊಗೊತಾಳೆ, ಚಿಕ್ಕ ಮಗಳು. ಸೊ ನಾವು ಚಿಕನ್ ಯೂಶಲಿ ತೊಗೊಂಡ್ರೆ ತೊಗೊತೀವಿ, ಇಲ್ಲ ಅಂತಂದರೆ ನಾವು ಬಿರಿಯಾನಿ ರೈಸೇ ತೊಗೊಳೋದು. ನನಗೂ ಅವತ್ತೇನು ತಿನ್ಬೇಕಂತ ಅನಿಸ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನಾವು ಬಿರಿಯಾನಿ ರೈಸ್ ತೊಗೊಂಡ್ವಿ. ಅವಳು ಪರೋಟ ಮತ್ತು ಎಗ್ ಕರಿ, ಮಟನ್ ಬಿರಿಯಾನಿ ಎಲ್ಲ ತೊಗೊಂಡ್ವಿ. ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ರಸಮ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ರಸಮ್ ಏನು ಕೊಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದೇನಾದ್ರು ಕೋಲ್ಡ್ ಇದ್ದಾಗಂತೂ ತೊಗೊಂಡ್ರೆ ಸಕ್ಕತ್ತಾಗಿ ಇರುತ್ತೆ. ನೆಗಡಿ ಇದ್ದಾಗಂತೂ ಈ ರಸಮ್ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ. ಮುಂಚೆ ಕೊಡ್ತಾ ಇರಲಿಲ್ಲ ಪಾರ್ಸಲ್ಲು, ಈಗ ಅದಕ್ಕೂ ಚಾರ್ಜಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಾವು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಅರ್ಧಂಬರ್ಧ ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಅಂದರೆ ಪೂರ್ತಿ ಅಟ್ ಎ ಟೈಮ್ ಆಗ್ತಾ ಇರಲಿಲ್ಲ. ಅಲ್ಲೊಂದಷ್ಟು ಹರಡ್ಬಿಟ್ಟಿದ್ವಿ, ಈ ಕಡೆ ರೂಮಲ್ಲಿ ಒಂದಷ್ಟು ಹರಡ್ಬಿಟ್ಟಿದ್ವಿ. ಕನ್ಫ್ಯೂಷನ್ ಆಗ್ತಾ ಇತ್ತು. ಮತ್ತು ಅವಳು ಹಳೇದೇ ಅಂದರೆ ಯೂಶಲ್ ತೊಗೊಂಡೋಗಿದ್ದು ಬಟ್ಟೆಗಳ್ನೆಲ್ಲನೂ ಮತ್ತೆ ವಾಪಸ್ ಇಟ್ಟು, ಮತ್ತೆ ಇನ್ನು ಬೇರೆ ಬಟ್ಟೆಗಳ್ನೆಲ್ಲನೂ ಇಟ್ಕೊಬೇಕಾಗಿತ್ತು. ಸೊ ಅದಕ್ಕಾಗಿ ಅರ್ಧಂಬರ್ಧ ಪ್ಯಾಕಿಂಗ್ ಮಾಡಿ, ಮತ್ತು ವಾಚ್ ರೆಡಿ ಮಾಡಿಸಿರ್ಲಿಲ್ಲ. ಸೊ ಅದಕ್ಕಾಗಿ ಸಡನ್ನಾಗಿ ಜ್ಞಾಪನ ಬಂತು, ಸಂಜೆ ಇನ್ನು ಮತ್ತೆ ಲೇಟ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಮುಗಿಸ್ಕೊಂಡ್ವಿ ಆ ಕೆಲಸನ. ಮತ್ತೆ ವೆಲ್ಕಮ್ ಬ್ಯಾಕ್ ನಿಮಗೆ. ಆಗಲೇ ನಾವು ಟೈಟನ್ ಶೋರೂಮ್ಗೆ ಹೋಗಿ ನಮ್ಮದೊಂದು ವಾಚ್ ಇದೆ, ಆ ವಾಚ್ಗೆ ಸ್ವಲ್ಪ ಲೂಸ್ ಇತ್ತು ಅಂದ್ಬಿಟ್ಟು ಫಿಕ್ಸ್ ಮಾಡಿಸ್ಕೊಂಬಂದಿದ್ದೀವಿ. ಈಗ ನಾವು ಇಲ್ಲ, ಸ್ವಲ್ಪ ವಾಚ್ ಲೂಸ್ ಇತ್ತು, ಅದು ಫಿಕ್ಸ್ ಮಾಡಿಸ್ಕೊಂಬಂದಿದ್ದೀವಿ. ಈಗ ನಾವು ಟ್ರೆಂಡ್ಸ್ ಕಡೆ ಹೋಗ್ತಾ ಇದ್ದೀವಿ. ನಂಗೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಬೇಕಿತ್ತಲ್ಲ, ಅದಕ್ಕೆ ಈಗ ನಾವು ಟ್ರೆಂಡ್ಸ್ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈ ಸಲ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾವು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮನ್ನ ಅಲ್ಲಿ ಟ್ರೆಂಡ್ಸ್ ಹತ್ರ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೀಗ ನೆಸ್ಕೆಫೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮಮ್ಮ ನನಗೆ ಸರ್ಪ್ರೈಸ್ ಆಗಿ ನೆಸ್ಕೆಫೆ ಕರ್ಕೊಬಂದಿದ್ದಾರೆ. ಹೋಗ್ತಾ ನಮ್ಮಮ್ಮ ಆರ್ಡ್ರ್ ಮಾಡ್ತಾ ಇದ್ದಾರೆ ಗೈಸ್. ಇಷ್ಟೊತ್ತು ಅವಳು ಹರಕತೆ ನೋಡಿದ್ರಲ್ಲ. ನಾವು ವಾಚ್ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಟ್ರೆಂಡ್ಸ್ಗೆ ಹೋಗಿ ಸ್ವಲ್ಪ ಶಾರ್ಟ್ಸ್ ಬೇಕಾಗಿತ್ತು ಅವಳಿಗೆ. ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಶಾರ್ಟ್ಸ್ ವೇರ್ ಮಾಡ್ತೀನಿ ಅಂತ ಹೇಳಿದ್ಲು. ಅಂದರೆ ಹಾಸ್ಟೆಲಲ್ಲೆಲ್ಲ ಬಿಡೋದಿಲ್ಲ ಶಾರ್ಟ್ಸ್ ವೇರ್ ಮಾಡಲಿಕ್ಕೆ. ಜಸ್ಟ್ ರಾತ್ರಿ ಮಲ್ಕೊಬೇಕಾದ್ರೆ ಶಾರ್ಟ್ಸ್ ವೇರ್ ಮಾಡ್ತೀವಿ. ತುಂಬ ಬಿಸಿಲಿದೆ ಅಲ್ಲಿ, ಇರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಶಾರ್ಟ್ಸ್ ತೊಗೊಂಡ್ಲು ಟ್ರೆಂಡ್ಸಲ್ಲಿ. ಸರಿ, ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನೆಸ್ಕೆಫೆಗೆ. ಇಲ್ಲಿ ಅವಳಿಗೆ ತುಂಬ ಇಷ್ಟ ಹ್ಯಾಸಲ್ನಟ್ ಕ್ಯಾಪೆಚಿನೋ, ತುಂಬ ಇಷ್ಟ ಅವಳಿಗೆ. ಸೊ ಅದಕ್ಕಾಗಿ ಇಲ್ಲಿ ಬಂದ್ವಿ. ಇನ್ನು ಅಲ್ಲಿ ಪ್ಯಾಕಿಂಗ್ ಮಾಡಿಲ್ಲ, ಹರಡ್ತಾ ಇದೆ, ಎಲ್ಲ ಇದೆ. ಸರಿ, ಓಕೆ, ಕಾಫಿ ಕುಡ್ಕೊಂಡು ಆಮೇಲೆ ನೆಕ್ಸ್ಟು ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಕಾಫಿ ಮತ್ತು ಸ್ಯಾಂಡ್ವಿಚ್ಚು, ಮ್ಯಾಗಿ ತೊಗೊಂಡ್ಲು. ಇದು ತೊಗೊಂಡು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ 7:30 ಆಗಿತ್ತು. ಸೊ ಅಲ್ಲಿಂದ ನನ್ನ ಮಗಳನ್ನ ಟ್ಯೂಷನ್ಗೆ ಡ್ರಾಪ್ ಮಾಡಿದ್ದೆ, ಚಿಕ್ಕ ಮಗಳನ್ನ.
ಅವಳನ್ನ ಅಲ್ಲಿ ಪಿಕಪ್ ಮಾಡಿಕೊಂಡು ಮನೆಗೆ ಬಂದು ಪ್ಯಾಕಿಂಗ್ ಮಾಡಿ ಎಲ್ಲ ಮುಗಿಸಿ ಸೊ ಲಾಸ್ಟ್ ಫೈನಲಿ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಆ್ಯಕ್ಚುಲಿ ನಮ್ಮನೇಲಿ ಎಲ್ಲರೂ ಹೀಗೆ ಒಟ್ಟಿಗೆ ಊಟಕ್ಕೆ ಕುತ್ಕೊಳೋದು. ಅಂತಂದ್ರೆ ಅವರಪ್ಪ ಏನಾದ್ರು ತುಂಬಾ ಲೇಟ್ ಆಗೋಯ್ತು ಅಂತಂದ್ರೆ ಕಾಯೋದಿಲ್ಲ, ಊಟ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಅಂತಂತಂದ್ರೆ ಎಲ್ಲರೂ ಹೀಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಅವರಪ್ಪಂಗೂನು ಕಾಯ್ತಾ ಇರ್ತಾರೆ ಅವರು. ಅವರಪ್ಪ ಬರೋವರೆಗೂ ವೆಯ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಆ್ಯಕ್ಚುಲಿ ಫ್ಯಾಮಿಲಿಲಿ ಈ ಥರ ಒಂದು ಟೈಮ್ ಕೊಡಬೇಕು. ನಾವೆಷ್ಟೇ ಬ್ಯುಸಿ ಆಗಿದ್ರೂ, ಎಷ್ಟು ಇದ ಟೈಮ್ ಇಲ್ಲ ಅಂತಂದ್ರೂನು ಅಟ್‌ಲೀಸ್ಟ್ ಒಂದು ಟೈಮ್ ಎಲ್ಲರೂ ಹಿಂಗೆ ಕೂತು ಊಟ ಮಾಡೋದ್ರಿಂದ ಮನಸ್ಸಿಗೆ ತುಂಬಾನೇ ಖುಷಿ ಆಗತ್ತೆ. ಮತ್ತೆ ಎಷ್ಟೋ ಸಮಾಧಾನ ಇರುತ್ತೆ. ಈವನ್ ನಾವು ಕೂಡ ಅಷ್ಟೇನೇನೆ. ಬೆಳಗ್ಗೆಯಿಂದ ಕೆಲಸ ಮಾಡಿ, ಮಾಡಿ, ಮಾಡಿ ಈವನ್ ಮಧ್ಯಾಹ್ನ ಕೂಡ ಒಬ್ಬರೇ ತಿಂದಿರ್ತೀವಿ. ಬೆಳಗ್ಗೆ ಕೂಡ ಒಬ್ಬರೇ ತಿಂದಿರ್ತೀವಿ. ಹಿಂಗೆಲ್ಲಾರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಈವನ್ ನಮಗೂ ಎಷ್ಟು ಸಮಾಧಾನ ಅಂತಂದ್ರೆ, ನಾವು ಅಡುಗೆ ಮಾಡಿರೋದಕ್ಕೂ ಸಾರ್ಥಕತೆ ಆವಾಗ ಸಿಗುತ್ತೆ. ಅದನ್ನೇ ಹೇಳೋದು. ಎಲ್ಲರೂ ಕೂತು ಊಟ ಮಾಡೋದ್ರಲ್ಲಿರೋ ಖುಷಿ ಅದು ಒಬ್ರೊಬ್ರೇ ಕೂತು ಊಟ ಮಾಡಿದಾಗ ಸಿಗೋದಿಲ್ಲ. ಅಟ್‌ಲೀಸ್ಟ್ ಎಲ್ಲರೂ ಕೂತು ಊಟ ಮಾಡಿದಾಗ ಮಾತಾಡ್ಕೊಂಡು ಮಾಡ್ಕೊಂಡು ಹೊಟ್ಟೆ ತುಂಬ ಹೆಂಗೋ ತಿಂತೀವಿ. ಇಲ್ಲ ಒಬ್ಬರೇ ಅಂತಂದ್ರೆ ಒಂದು ಸತಿ ತಟ್ಟೆಗೆ ಹಾಕೊಂಬಂದು ಕುತ್ಕೊಂಡ್ಮೇಲೆ ಅಷ್ಟೇನೆ ಮತ್ತೆ ಎದ್ದೋಗಿ ಹಾಕೊಂತೀವಿ ಮಾಡ್ತೀವಿ ಅಂತಂದ್ರೆ ಸುಳ್ಳು. ಈವನ್ ನನ್ನ ಲೆಕ್ಕದಲ್ಲಿ ಅದಂತೂ ಸುಳ್ಳು. ಯಾಕಂದ್ರೆ ಪದೇ ಪದೇ ಎದ್ದೋಗಿ ಹಾಕ್ಕೊಳೋದಕ್ಕೆ ಅಂದ್ರೆ ನನಗದು ಹಿಂಗೆ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಒಂದು ಸತಿ ತಟ್ಟೆಗೆ ಹಾಕೊಂಬಂದು ಕುತ್ಕೊಂಡು ತಿಂದರೆ ನಂಗೆ ಸಮಾಧಾನವಾಗಿ ಕುತ್ಕೊಂಡು ತಿಂದಂಗೆ. ಈವನ್ ಅದಕ್ಕೆ ದೋಸೆ ಕೂಡ ಅಷ್ಟೇನೆ, ಚಪಾತಿ ಕೂಡ ಅಷ್ಟೇನೆ. ಯಾರಾದರೂ ಹಾಕ್ಕೊಟ್ಟಾಗ ಹೊಟ್ಟೆ ತುಂಬ ತಿನ್ಬೋದು. ನಾವೇ ಹಾಕ್ಕೊಂಡು ತಿಂದರೆ ಹೊಟ್ಟೆ ತುಂಬ ತಿನ್ನೋಕ್ಕಾಗೋದಿಲ್ಲ. ಅಲ್ಲಿ ಹೆಂಚ್ ಮೇಲೆ ಬಿಸಿ ಅಂದರೆ ದೋಸೆ ಸಣ್ಣ ಮಾಡ್ಬಿಟ್ಟು ಬಂದಿರ್ತೀವಿ. ಮತ್ತೆ ಇಲ್ಲಿ ತಿಂತಾ ಇರ್ತೀವಿ. ಮತ್ತೆ ಎದ್ದೋಗು, ಮತ್ತೆ ಕೈ ತೊಳ್ಕೊಂಡು, ಮತ್ತೆ ದೋಸೆ ಹಾಕೋ. ಹಿಂಗಾಗಿ ಆಗಿನೇ ದೋಸೆ ತಿನ್ನೋದಕ್ಕಾಗೋದಿಲ್ಲ. ಆ್ಯಕ್ಚುಲಿ ನಂಗೆ ದೋಸೆ ಬಿಸಿ ಬಿಸಿ ತಿನ್ನಬೇಕು. ಅಂದರೆ ಹಿಂಗೆ ಹಾಕಿ ಹಿಂಗೆ ತಿಂತಾ ಇರಬೇಕು ಅನ್ನೋ ಆಸೆ ನನಗೆ. ಸೊ ನನ್ನ ಹಸ್ಬೆಂಡ್ ಫ್ರೀ ಆಗಿದ್ದಾಗ ಹಾಕ್ಕೊಡ್ತಾರೆ. ಮತ್ತು ನನ್ನ ದೊಡ್ಡ ಮಗಳು ಇಲ್ಲಿದ್ದಾಗ ಹಾಕ್ಕೊಡ್ತಾ ಇದ್ಲು. ಬಟ್ ಇವಾಗ ಎಲ್ಲರೂ ಬ್ಯುಸಿ ಇರೋದ್ರಿಂದ ನನ್ನ ಚಿಕ್ಕ ಮಗಳಿಗೆ ಇನ್ನೂ ಬರೋದಿಲ್ಲ ದೋಸೆ ಹಾಕೋದಕ್ಕೆ. ಅವಳಿಗೂ ಹೇಳ್ಕೊಡ್ಬೇಕು. ಸೊ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಸೊ ಅವ್ರವ್ರ ಬ್ಯುಸಿ ಶೆಡ್ಯೂಲ್ಸ್ ಇರುತ್ತೆ. ತುಂಬ ದಿವಸನೇ ಆಗೋಗಿತ್ತು ಆ್ಯಕ್ಚುಲಿ ನಾವೆಲ್ಲರೂ ಹಿಂಗೆ ಕೂತು ಊಟ ಮಾಡಿ. ನನ್ನ ಮಕ್ಳಿಗಂತೂ ಈ ಥರ ಎಲ್ಲರೂ ಕುತ್ಕೊಂಡು ಊಟ ಮಾಡೋದು ತುಂಬಾ ಇಷ್ಟ. ನನ್ನ ಹಸ್ಬೆಂಡ್‌ಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಅವರು ಟೈಮಿಂಗ್ಸೇ ಇಲ್ಲ. ಒಂದೊಂದು ಸತಿ ಒಂದೊಂದು ಟೈಮಿಂಗ್ಸಿಗೆ ಬರ್ತಾರವರು. ಸೊ ಅಷ್ಟರಲ್ಲಿ ಮಕ್ಕಳು ಅಂದರೆ ನನ್ನ ಚಿಕ್ಕ ಮಗಳು ಮಲಗ್ಬಿಟ್ಟಿರ್ತಾಳೆ. ನನ್ನ ದೊಡ್ಡ ಮಗಳು ಹಾಸ್ಟ್ಲಿಂದ ಬಂದಾಗೆ ಎಲ್ಲರೂ ಹಿಂಗೆ ಕೂತು ಊಟ ಮಾಡೋದು. ಇಲ್ಲ ಅಂತಂದರೆ ಅವ್ರು ಬೇಗ ಬಂದಾಗ ಎಲ್ಲರೂ ಕೂತ್ಕೊಂಡು ಹಿಂಗೆ ಊಟ ಮಾಡ್ತೀವಿ. ಸೊ ಅದನ್ನೇ ಹಿಂಗೆಲ್ಲ ಮಾತಾಡಿಕೊಂಡು ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಖುಷಿ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅವಳನ್ನ ಬಿಡಕ್ಕೆ ಹೋಗಬೇಕು, ನಾಳೆಗೆ ಬಿಡಕ್ಕೆ ಹೋಗಬೇಕು. ಸೊ ಅದಕ್ಕಾಗಿಯೇ ಎಲ್ಲ ಬೇಗ ಊಟ ಮುಗಿಸ್ಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ರೆ ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಇದೆ. ಎಲ್ಲ ಮುಗಿಸ್ಕೊಂಡು ಇನ್ನು ಕಾರ್ಗೆಲ್ಲ ಶಿಫ್ಟ್ ಮಾಡಿ ನೈಟೇನೆ ಕಾರ್ಗೆಲ್ಲ ಲಗೇಜ್ ಎಲ್ಲನೂ ಹಾಕಿ ಎಲ್ಲ ಮಾಡಿ ತಿರ್ಗಾ ಬೆಳಗ್ಗೆ ಮಾರ್ನಿಂಗ್ 5 o'clockಗೆ ಬಿಡಬೇಕು. ಸೊ ಅದಕ್ಕಾಗಿಯೇ ಎಲ್ಲ ಬೇಗ ಬೇಗ ಊಟ ಮುಗಿಸ್ಕೊತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್, ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋಸ್. ಟೇಕ್ ಕೇರ್, ಬಾಯ್ ಬಾಯ್.